ನೀವು ಹೇಳಬೇಕು, ನಾನು ಹೇಳದ ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವರು ನಿಮ್ಮ ಹೆಸರು ನೀವು ಹೇಳಿ. ಕೊಂಡಯ್ಯ 9900 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಬೃಂದಾರಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ನಮ್ಮೂರಿನ ದೊಡ್ಡ ಕಿರಿಯ ಕಲಾವಿದರು ನಂದನ್ಗೌಡರು. ಇವತ್ತು ನಮ್ಮ ಊರಲ್ಲಿ, ನಮ್ಮ ಶಾಲೆಯಲ್ಲಿ, ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇದ್ವಿ. ತುಂಬ ಅದ್ಭುತವಾಗಿ ಬಂದಿದೆ. ಈಗಲೂ ಸಾಂಗ್ಸ್ ನಡೀತಾ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲನೂ ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸ್ವಲ್ಪ ಹೇಳಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಕೋವಂಡಹಳ್ಳಿಯಲ್ಲಿ. ಅದ್ಭುತವಾಗಿ ಬಂದಿರುವಂತಹ ನಮ್ಮ ಕೋವಂಡಹಳ್ಳಿ ಗ್ರಾಮದಲ್ಲಿ ಯೂಟ್ಯೂಬ್ ಚಾನಲನ್ನು ಕಟ್ಕೊಂಡಿದ್ದಾರೆ ನಮ್ಮ ಕೊಂಡಣ್ಣವರು. ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿ ನಮ್ಮ ಎಲ್ಲ ಕಡೆ ಹಬ್ಬುತ್ತಾ ಇದೆ ಆ ವೀಡಿಯೋಸನ್ನು ಎಲ್ಲರೂ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಬೇಕಾಗಿ ಎಲ್ಲರಲ್ಲಿ ಕೇಳ್ಕೊತೀವಿ. ಕೊಂಡಣ್ಣವರು ಇನ್ನೂ ಹೆಚ್ಚಿನವಾಗಿ ವಿಡಿಯೋಗಳು ಮಾಡಲಿ, ನಾವು ಎಲ್ಲರೂ ನೋಡೋಣ. ಯೂಟ್ಯೂಬಲ್ಲಿ ಎಲ್ಲರೂ ಯಾವ ಥರ ಅವ್ರಿಗೆ 1 ಮಿಲಿಯನ್ ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಅದೇ ರೀತಿ ನಮ್ಮ ಕೊಂಡಣ್ಣವ್ರಿಗೂ ಲೈಕ್ಸ್ ಬರಬೇಕು, ವ್ಯೂಸ್ ಆಗಬೇಕನ್ನೋದೇ ನಮ್ಮ ಆಶಯ. ಎಲ್ಲರೂ ಇವ್ರ ಚಾನಲ್ನ ದಯವಿಟ್ಟು ಶೇರ್ ಮಾಡಬೇಕು, ಸಪೋರ್ಟ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ವಿಡಿಯೋ ಮುಖಾಂತರ. ಒಂದು ಹಳ್ಳಿ ಗ್ರಾಮದಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಈ ಊರಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಅದೆಲ್ಲನೂ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಅದನ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಇವ್ರದ್ದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ಮಾಡೋ ಕೆಲಸ ಇಲ್ಲದೆ ಮಾಡ್ತಾರಲ್ಲ ವಿಡಿಯೋಸ್, ಇವರು ಅದೇ ಕೆಲಸವಾಗಿ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾರೆ. ಏನೋ ಮಾಡೋ ಕೆಲಸ ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಂಡಿರ. ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತೇಳಿ ವಿನಂತಿಸ್ತೀನಿ. ಇನ್ಸ್ಟಾಗ್ರಾಮ್ ID ಬೃಂದಾ ರೈಡರ್ ಅಂತ ಇದೆ. ನಾನು ಪ್ರೊಫೆಷನಲಿ ರೈಡರ್, ಆಂಕರ್ ಕೂಡ. ಬೃಂದಾರಾಮ್ ಅಂತಾನೂ ಇದೆ. ಯೂಟ್ಯೂಬ್ ಚಾನಲ್ ಬೃಂದಾರಾಮ್, ಬೃಂದಾ ರೈಡರ್ ಎರಡೂ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಓಕೆ, ಬಾಯ್. ಹಾಯ್, ಹಲೋ, ನಮಸ್ತೆ ಎಲ್ಲ ಸ್ನೇಹಿತರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ನಮಗೆ ತುಂಬ ಖುಷಿ ಕೊಡುವ ದಿನ ಆಗಿದೆ. ನೋಡಿ, ಈ ಕಡೆ ಅರ್ಶಿನ ಸೀರೆ ಕಟ್ಕೊಂಡಿರೋದು ನಮ್ಮ ಮಗಳು, ಈ ಕಡೆ ಬಲಗಡೆ ಇರೋದು ನಮ್ಮ ನಾದಿನಿ ಮಗಳು. ನೋಡಿ, ಸ್ವಾತಂತ್ರ್ಯ ದಿನಾಚರಣೆಗೆಲ್ಲ ರೆಡಿಯಾಗಿ ಎಲ್ಲ ಕೂತ್ಕೊಂಡಿದ್ದಾರೆ. ಹಾಯ್ ಶಿಲ್ಪಾ ಅವರೇ, ನಮಸ್ತೆ. ಶಿಲ್ಪಾ ಮೇಡಮ್ ನಮಸ್ತೆ. ನಮ್ಮ ಊರಿನ ಎಲ್ಲ ಮಹಿಳೆಯರು, ನಮ್ಮ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ತುಂಬ ಖುಷಿಯಾಗಿದೆ. ಇವತ್ತು ತುಂಬ ಖುಷಿಯಾದ ದಿನ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ. ಹಾಯ್ ಶುಭಮ್ಮ, ನಮಸ್ತೆ. ನಿಮ್ಮ ಕೂಡ ನಮಸ್ತೆ. ಎಲ್ಲ ನಮ್ಮ ಸ್ಕೂಲ್ ಹತ್ರ ಸ್ವಾತಂತ್ರ್ಯ ಆಚರಣೆ ನೋಡೋಕ್ಕೆ ಬಂದಿದ್ದಾರೆ ನಮ್ಮೂರಿನ ಮಹಿಳೆಯರು. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮತ್ತು ನಮ್ಮ ವಿಡಿಯೋನ ನಮ್ಮ ಚಾನಲ್ನಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ನಿಮ್ಗೆ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನೋಡು, ಲಕ್ಕಿ ಮತ್ತು ಪುಂಡು ಇವರು ನಮ್ಮ ಅಣ್ಣನ ಮೊಮ್ಮಕ್ಕಳು, ಅಂದರೆ ನನಗೂ ಮೊಮ್ಮಕ್ಕಳೇ. ನಾನು ಚಿಕ್ಕವನ ನೋಡು, ಅಂಬೇಡ್ಕರ್ ಮತ್ತು ಗಾಂಧೀಜಿಯವ್ರ ಫೋಟೋವನ್ನು ಇಕ್ಕಿದ್ದಾರೆ. ಅವ್ರಿಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂಜೆ ಮಾಡ್ತಾರೆ. ಇದು ಉಮಾಶಂಕರ್. ನಮ್ಮೂರಿಗೆ ಏನು ಬೇಕಾದರೂ ಕೂಡ ಪ್ರತಿ ವರ್ಷ ಸ್ಕೂಲ್ಗೆ ಏನು ಬೇಕಾದರೂ ಬಂದು ಅವರಿಂದ ಕೈಲಾದಷ್ಟು ಸಹಾಯವನ್ನು ಮಾಡಿ ಪ್ರತಿ ವರ್ಷವೂ ಬರ್ತಾರೆ. ಅವರೇ ಅಲ್ಲ ಇನ್ನೂ ಇದ್ದಾರೆ, ತುಂಬ ಗಣ್ಯವಾದ ವ್ಯಕ್ತಿಗಳಿದ್ದಾರೆ. ಇವತ್ತು ಅವರಿಗೆ ಮನೆಯಲ್ಲಿ ಕೆಲಸ ಇರೋದ ಕಾರಣದಿಂದ ಬಂದಿಲ್ಲ. ಉಮಾಶಂಕರ್ ಮತ್ತು ನಮ್ಮ ವೆಂಕಟರಾಮಪ್ಪ, ಅಂದರೆ ನಮಗೆ ನಾವು ಯಾವಾಗಲೂ ಚಿನ್ನಣ್ಣ ಅಂತ ಕರೆಯೋದು ಅವ್ರನ್ನ.
ನಮ್ಮ ಮಾವ ಅಂದರೆ ನಮ್ಮ ತಾಯಿಯ ಅವರ ತಮ್ಮ, ಇವರು ಆಯಾ ಅಂತೇಳ್ಬಿಟ್ಟು ನಮ್ಮ ಅಡುಗೆ ಮಾಡುವ ಮುನಿಲಕ್ಷ್ಮಕ್ಕ. ನೋಡು, ನಮ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇವರು ದೇವರುಗಳಿದ್ದಂಗೆ ನಮಗೆ. ನಮಗೆ ಈ ಥರ ಚೆನ್ನಾಗಿರ್ಬೇಕಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಗಾಂಧೀಜಿ ಮತ್ತು ನಮ್ಮ ಅಂಬೇಡ್ಕರ್. ಇವ್ರಿಗೆ ಹೆಂಗೆ ನಾವು ಇದು ಹೇಳಬೇಕು ನಮ್ಗೆ ಗೊತ್ತಿಲ್ಲ, ಅಷ್ಟು ಮಾತಾಡೋಕ್ಕೆ ನನಗೆ ಬರ್ತಾಯಿಲ್ಲ. ನನ್ನ ಮನಸ್ಸಲ್ಲಿ ನಮ್ಗೆ ಗೊತ್ತು, ಅವ್ರ ಸ್ಥಾನ ನಮ್ಮ ಎದೆಯಲ್ಲಿರುತ್ತೆ, ನಮ್ಮ ಮನಸ್ಸಲ್ಲಿರುತ್ತೆ. ಎಲ್ಲ ಅವರವರ ಸ್ಥಾನದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. ಎಲ್ಲ ನಿಂತ್ಕೊಂಡು ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದಾರೆ. ಯಾಕಂದರೆ ಅವ್ರ ವಾಯ್ಸ್ ನಾನು ಯಾಕೆ ಕೊಡ್ತಾ ಇಲ್ಲ ಗೊತ್ತಾ? ಅಲ್ಲಿ ಕಾಪಿ ರೈಟ್ ಅಂತೇಳಿ ಬರುತ್ತೆ, ಮ್ಯೂಸಿಕ್ ಸೌಂಡ್ ಬರಬಾರ್ದು ಅಂತೇಳಿ ಬರುತ್ತೆ. ಅದಕ್ಕೆ ನಾನು ಸ್ವಂತ ವಾಯ್ಸ್ ಕೊಟ್ಟು ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಅವ್ರ ವಾಯ್ಸೇ ಕೊಡೀನಿ, ಅಲ್ಲಿ ಮ್ಯೂಸಿಕ್ ಸೌಂಡ್ ಬರ್ತದೆ ಅಂತೇಳಿ ಕೊಡೋಕ್ಕಾಗಿಲ್ಲ. ಫಸ್ಟೇ ಅಪ್ಲೋಡ್ ಮಾಡಿದ್ನಿ, ಅದು ತಗೊಂಡಿಲ್ಲ. ಅದಕ್ಕೆ ಮತ್ತೆ ಆ ವೀಡಿಯೋನ ರಿಟರ್ನ್ ತಗೊಂಡು ಮತ್ತೆ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಏನಾದರೂ ನಾನು ಸ್ವಲ್ಪ ತಪ್ಪಾಗಿ ಮಾತಾಡಿದರೆ ನಮ್ಮನ್ನು ಕ್ಷಮೆ ಇರಲಿ. ಕಾಮೆಂಟ್ ಬಾಕ್ಸಲ್ಲಿ ಕೂಡ ನಮಗೆ ಕಾಮೆಂಟ್ ಹಾಕಿ, ನಾನೇನೋ ತಪ್ಪಾಗಿ ಮಾತಾಡಿದರೆ. ನಮ್ಮೂರಿನ ಆವರಣದಲ್ಲಿ ಅಂದರೆ ಸ್ಕೂಲ್ ಆವರಣದಲ್ಲಿ ಪ್ರತಿ ವರ್ಷ ಫುಲ್ಲು ತುಂಬ ಅದ್ಧೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡ್ತೀವಿ. ನಾನು ಅಂದರೆ ನನಗೀಗ 45 ವರ್ಷ. ನಾನು ಇಲ್ಲೇ ಓದಿದ್ದು. ಇಲ್ಲಿಗೆ 4ನೇ ತರಗತಿಗೆ ಇಲ್ಲಿಗೆ ಬಂದೆ. ಊರಲ್ಲಿ ಇದ್ದಿದ್ದು ಮೊದಲು ಶಾಲೆ. ಆಮೇಲೆ ಇಲ್ಲಿಗೆ ನಾನು ಶಿಫ್ಟ್ ಆಗಿದ್ದು 4ನೇ ತರಗತಿಗೆ. ಆವಾಗಿಂದ ಆಯ್ತು. ಈಗ ನಾನು ಸ್ಕೂಲ್ ಬಿಟ್ಟು ಸುಮಾರು ಅಂದರೆ 1989ರಲ್ಲಿ ಸ್ಕೂಲ್ ಬಿಟ್ಟೆ. ನಾವು ಇದೇ ಥರ ಚಿಕ್ಕ ಮಕ್ಕಳಾಗಿದ್ದಾಗ ಇದೇ ಥರ ನಾವು ಬಾವುಟವನ್ನು ಇಟ್ಕೊಂಡು ಓಡೋಡಿ ಬರ್ತಾಯಿದ್ವಿ. ಇವಾಗ ಈ ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ನಮ್ಗೊಂಥರ ಖುಷಿ ಆಗುತ್ತೆ. ಇನ್ನೂ ಒಂದು ಸತಿ ನಾವು ಇದೇ ಥರ ನಾವು ಯಾಕೆ ಆಗಬಾರ್ದು ಅಂತೇಳಿ ಒಂಥರ ಖುಷಿ ಆಗುತ್ತೆ. ಆವಾಗ ಬರಗಾಲ, ಇವಾಗ ನೋಡು ಶ್ರೀಮಂತ ಕಾಲ. ಆವಾಗ ಚಿಕ್ಕ ಮಕ್ಕಳಿದ್ದಾಗ ಬರಗಾಲ. ನೋಡಿ ಎಷ್ಟು ಅದ್ಧೂರಿಯಾಗಿ ನಮ್ಮ ನಮ್ಮ ಕಾರ್ಯಕ್ರಮವನ್ನು, ನಮ್ಮ ಇಂಗ್ಲೀಷ್ ಬರಲ್ಲ ಸಾರಿ, ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕ್ಕೆ ಊರಿನ ತುಂಬ ಗಣ್ಯವಾದ ವ್ಯಕ್ತಿಗಳು ಮತ್ತು ಇನ್ನೊಬ್ಬರು ನಮ್ಮ ಯೂಟ್ಯೂಬರ್ ಬೃಂದ ಅಂತ ಬಂದಿದ್ದಾರೆ. ಅವರು ದೊಡ್ಡ ಯೂಟ್ಯೂಬರ್, ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರನ್ನ ತೋರಿಸ್ತೀನಿ ಆಮೇಲೆ. ಅವರು ಮಾತಾಡೋದನ್ನು ನೀವು ಕೇಳ್ಕೊಳ್ಳಿ ಆಮೇಲೆ. ಮತ್ತು ಈ ಕಡೆ ಇದ್ದಾರೆ ನೋಡು ನಂದನಗೌಡ ಅಂತೇಳಿ, ಅವರು ಮಾತಾಡ್ತಾರೆ ನೆಕ್ಸ್ಟು. ಬರ್ತಾರೆ, ವೆಯ್ಟ್ ಮಾಡಿ. ಬೃಂದಾರಾಮ್ ಅಂತ ಹೇಳ್ಬಿಟ್ಟು ಅವ್ರ ಚಾನಲ್ ಐತೆ, ಮಂಜಣ್ಣ ಅಂತೇಳಿ ಚಾನಲ್ನಲ್ಲಿ ಅವರು ಫುಲ್ಲು ಫೇಮಸ್ ಆಗಿದ್ದಾರೆ. ಅವ್ರನ್ನೂ ನಮ್ಮ ಚಾನಲ್ಗೆ ಕರ್ಕೊಂಬಂದು ಒಂದು 2-3 ವೀಡಿಯೋ ಮಾಡಿಸ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಚಾನಲ್ಗೆ ಕರ್ಕೊಂಡು ಒಂದು 2-3 ವೀಡಿಯೋ, ಕಾಮಿಡಿ ವೀಡಿಯೋ ಮತ್ತು ಒಳ್ಳೆ ಕಾಂಟೆಂಟ್ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕ್ಕೆ ಅವ್ರು ಬರ್ತಾರೆ. ಮತ್ತು ನಮ್ಮ ಮೇಷ್ಟ್ರು ಮಂಜಣ್ಣ ಅವರು ಸುಮಾರು 25 ವರ್ಷ ಆಗಿದೆ ನಮ್ಮೂರಿಗೆ ಬಂದು. ಆವತ್ತಿಂದ ನಮ್ಮೂರನ್ನ ಬಿಟ್ಟು ಹೋಗೋಕ್ಕೆ ಕಳ್ಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಷ್ಟು ಫೇಮಸ್ ಆಗಿದ್ದಾರೆ ನಮಗೆ. ನಾವು ಮಂಜಣ್ಣ ಮೇಷ್ಟ್ರು ಅನ್ನೋದು. ಮಂಜಣ್ಣ ಮೇಷ್ಟ್ರು ನಮಗೆ ಅಷ್ಟು ಫೇಮಸ್ ಆಗಿದ್ದಾರೆ ನಮ್ಮೂರಿಗೆ. ನೋಡು, ಅವರು ಡ್ಯಾನ್ಸ್ ಮಾಡ್ತಾ ಇರೋದು. ನಾನು ಅಲ್ಲಿ ಸೌಂಡ್ ಬರ್ತದೆ, ನಿಮ್ಗೆ ಅವಾಗೇ ಹೇಳಿದ್ನಲ್ಲ, ಸೌಂಡ್ ಬರುತ್ತೆ. ಅದಕ್ಕೆ ನಾನು ಸ್ವಂತ ವಾಯ್ಸ್ ಕೊಟ್ಟಿದ್ದೀನಿ ಅಂತೇಳಿ ನಿಮ್ಗೆ ಮೊದಲೇ ಹೇಳಿದ್ನಿ. ಏನನ್ನ ತಪ್ಪಿದರೆ ಕ್ಷಮೆ ಇರಲಿ.
ಬೃಂದಾರಾಮ್ ಅವ್ರನ್ನ ತೋರಿಸ್ತೀನಿ ನೋಡಿ, ಇಲ್ಲೇ ಇದ್ದಾರೆ ನೋಡಿ, ಅವರೇ ಇವರು ಬೃಂದ ಅಂತ ಹೇಳ್ಬಿಟ್ಟು. ಇವರು ದೊಡ್ಡ ಯೂಟ್ಯೂಬರ್. ನಾನು ಹೇಳಿದ್ನಲ್ಲ ಅವಾಗಲೇ, ಇವರು ಭಕ್ತಿ ಗೀತೆ ಆಡೋಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ನೆಲದ ಮೇಲೆ ಭಾರತ ಮ್ಯಾಪನ್ನು ಹಾಕಿದ್ದಾರೆ ನೋಡಿ. ಆ ಮ್ಯಾಪನ್ನು ಹಾಕಿರೋದು ನಮ್ಮೂರಿನ ಒಬ್ಬ ಕಲಾವಿದ. ಅವರು ವರ್ಷ ತುಂಬ ನೋಡಿ ಇಲ್ಲಿ ಹಾಕಿದ್ದಾರೆ ಬಾವುಟವನ್ನು ಕೆಳಗೆ, ಅಂದರೆ ಮ್ಯಾಪು ಇದನ್ನು ಹಾಕಿದ್ದಾರೆ. ಅವ್ರ ಹೆಸರು ಅವರು ನಮ್ಗೆ ಹೇಳಬೇಡಿ ಅಂತಿದ್ದಾರೆ, ಹೇಳಿದ್ದಾರೆ. ಅವರೇ ಹೇಳಿ, ಅವರು ಒಂದಿನ ಆ ಬಾವುಟವನ್ನು ನಕ್ಷೆಯನ್ನು ಭಾರತ ಮ್ಯಾಪವನ್ನು ಹಾಕೋದು ಒಂದಿನ ಅವ್ರ ನಮ್ಮ ವಿಡಿಯೋದಲ್ಲಿ ಹಾಕಬೇಕು, ಆ ಥರ ಮಾಡಿಸ್ತೀನಿ ಒಂದಿನ. ಆವಾಗ ಅವರೇ ಹೇಳ್ತಾರೆ, ಅನಾಗಂಟ ನಮ್ಮ ಹೆಸರು ಬರಬಾರ್ದು ಅಂತ ಹೇಳಿದ್ದಾರೆ. ಇನ್ನೂ ಕಲಿಬೇಕಂತೇಳಿ ಅವರು ಇದನ್ನು ಅವರು ಕಲ್ಕೊಬೇಕು ಅಂದ್ಕೊಂಡಿದ್ದಾರೆ. ನನಗೆ ಎಷ್ಟು ಖುಷಿ ಆಗುತ್ತದೆ, ಏನು ಮಾತಾಡೋಕ್ಕೂ ನನಗೆ ಇವತ್ತು ವಿಡಿಯೋ ಮಾಡಿಕೊಂಡು ಇದು ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲಿರೋದು ನಮ್ಮ ಮೈಕ್ ಸೆಟ್, ಇವತ್ತು ಸೌಂಡ್ ಬಾಕ್ಸ್ ಎಲ್ಲ ಹಾಕ್ಸಿರೋ ನಮ್ಮ ಪವನ್ ಕುಮಾರ್ ಇವರೇ ಇವತ್ತು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಸೌಂಡ್ ಬಾಕ್ಸನ್ನು ಮತ್ತು ಮೈಕ್ ಸೆಟ್ ಇದಕ್ಕೆ ಹಮ್ಮಿಕೊಂಡಿರೋದು. ಹಾಯ್ ಪುಟ್ಟಿ, ನಮಸ್ತೆ ಹಾಯ್ ಹೇಳು. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಪುಟ್ಟಿ. ನಿಮ್ಮ ಕೂಡ ಎಷ್ಟು ಮುದ್ದಾಗಿದ್ದಾಳೆ ನೋಡಿ, ಎಷ್ಟು ಮುದ್ದಾಗಿದ್ದಾರೆ ಪುಟ್ಟಿ ನೋಡಿ. ಇಲ್ಲಿ ಎಲ್ಲಿ ನೋಡಿದ್ರು ನಮ್ಮೂರಲ್ಲಿ ಒಂದು ಹಬ್ಬ. ಬೃಂದಾರಾಮ್ ಅವರು ಡ್ಯಾನ್ಸ್ ಆಡ್ತಾ ಇದ್ದಾರೆ ನೋಡಿ, ಎಲ್ಲ ನೋಡಿ, ಖುಷಿ ಪಡಿ ನೋಡಿ. ರಕ್ಕಮ್ಮ ಹಾಡಿಗೆ ಡ್ಯಾನ್ಸ್ ಹೇಳಿದ್ರು, ನಾವು ಅಷ್ಟರೊಳಗೆ ಕ್ಯಾಮ್ರಾ ಇದು ಮಾಡಿಬಿಟ್ಟಿದ್ವಿ. ಮತ್ತು ಇನ್ನೊಂದು ಸತಿ ಆಡ್ತಾರೆ ನೋಡ್ಕೊಂಡಿರಿ, ತುಂಬ ಸೂಪರಾಗಿ ಆಡ್ತಾರೆ. ಎಲ್ರಿಗೂ ನಿಮಗೆಲ್ಲ ಖುಷಿಯಾಗಿರುತ್ತದೆ, ನಮ್ಮ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಖುಷಿಯಾಗಿರುತ್ತದೆ. ನೋಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಹೈಪ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಕಾಮೆಂಟ್ ಮರಿಬೇಡಿ, ಲೈಕ್ ಮಾಡೋದಕ್ಕೂ ಮರಿಬೇಡಿ. ನೋಡಿ ಡ್ಯಾನ್ಸ್ ಆಡೋದು ನೋಡಿ, ಅವರು ಡ್ಯಾನ್ಸ್ ಆಡೋದ್ರಲ್ಲಿ ಫುಲ್ ಫೇಮಸ್ಸು. ಡ್ಯಾನ್ಸು ಅಷ್ಟೇ, ಕಾಮಿಡಿನೂ ಅಷ್ಟೇ. ಇವ್ರು ನಮ್ಮ ಚಾನಲ್ಗೆ ಕರ್ಕೊಂಬರ್ಬೇಕು, 1-2-3 ವೀಡಿಯೋ ಹಾಕ್ಬೇಕಂತೇಳಿ ನಮ್ಮೊಂದು ಆಸೆ ಐತೆ. ಅವರು ನೆಕ್ಸ್ಟು ಮತ್ತೆ ಅವರೇ ನಮ್ಮ ವಿಡಿಯೋಗೆ ಮಾತಾಡ್ತಾರೆ, ವೇಟ್ ಮಾಡಿ. ಫುಲ್ ಸಿಂಗರ್ ಇವರು, ಆಡೋದ್ರಲ್ಲಿ ಮತ್ತು ಡ್ಯಾನ್ಸ್ ಮಾಡೋದ್ರಲ್ಲಿ, ಕಾಮಿಡಿ ಮಾಡೋದ್ರಲ್ಲಿ. ಇವರು ಬೆಂಗಳೂರಲ್ಲಿರೋದು. ನಮ್ಮ ಹುಟ್ಟಿದ ಊರು ಇದೆ, ಈ ಮನೆಯೆಲ್ಲ ಇಲ್ಲೇ ಐತೆ, ಆದರೂ ಇರೋದು ಬೆಂಗಳೂರಲ್ಲಿ. ರಕ್ಷಿತಾ ರಾಮ್ ಅಂತೇಳಿ ಇದ್ದಾರಲ್ಲ ಹೀರೋಯಿನ್ನು, ಅವ್ರ ಜೊತೆಯಲ್ಲಿ ಇರೋದು ಇವರು.
ಮ್ಯೂಸಿಕ್ ಸೌಂಡ್ ಮಡ್ಗೋಕ್ಕಿಲ್ಲ, ಬೇಜಾರು ಬೀಳಬೇಡಿ. ಮ್ಯೂಸಿಕ್ ಸೌಂಡ್ ಬಂದರೆ ಕಾಪಿರೈಟ್ ಬರ್ತಾರೆ ಅಂತೇಳಿ ಮ್ಯೂಸಿಕ್ ಸೌಂಡು ನಾನೇ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಬೇಜಾರು ಬೀಳ್ಕೊಬೇಡಿ. ಎಲ್ಲ ಬಂದಿದ್ದಾರೆ ನೋಡಿ ನೋಡೋಕ್ಕೆ ಯಾವ ಥರ ಡ್ಯಾನ್ಸ್ ಆಡ್ತೀನಿ. ನಾನು ಕೂಡ ಆಡ್ತೀನಿ. ಆಮೇಲೆ ನಾನು ಫುಲ್ ಖರಾಬು ಡ್ಯಾನ್ಸ್ ಆಡೋದ್ರಲ್ಲಿ. ಧೂಳು ಏಳ್ಸ್ಬಿಡ್ತೀನಿ ನಾನು. ಆಮೇಲೆ ಆಡ್ತೀನಿ, ನೋಡ್ಕೊಂಡಿರಿ. ಡಿ ಜೆ ಸಾಂಗ್ ಬರ್ತಲ್ಲ, ಅದಕ್ಕೆ ನಾನು ಆಡ್ತೀನಿ ಲಾಸ್ಟಲ್ಲಿ. ನೋಡ್ತಾ ಇರಿ, ಕಡೆ ತನಕ ನೋಡಿ ಹೈಪ್ ಮಾಡಬೇಕು. ಹೈಪ್ ಮಾಡಿದ್ರೆ ನನ್ನ ವೀಡಿಯೋ ನಾನು ಡ್ಯಾನ್ಸ್ ನೋಡೋದು ನೀವು. ದುಮ್ ಹೇಳ್ಸ್ಬಿಡ್ತೀನಿ ನಾನು. ಡ್ಯಾನ್ಸ್ ಮಾಡ್ತಾಯಿದ್ದೆ, ಹಶ್ವಾಗ್ತಾಯಿದ್ದೆ, ಊಟ ಇಲ್ಲ ಸರಿಯಾಗಿ, ಇವಾಗ ಇನ್ನೂ ತಿಂದಿಲ್ಲ. ಅದಕ್ಕೆ ಎಲ್ಲ ಸ್ನೇಹಿತರೆ, ಅಕ್ಕ ತಂಗಿಯರೇ, ದಯವಿಟ್ಟು ಹಾಯ್ ಮಾಡಿ ಪ್ಲೀಸ್. ನಮ್ಮ ವೀಡಿಯೋಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮೇಡಮ್, ನಮಸ್ತೆ. ಹಾಯ್ ಮಾಡಿ ನಮ್ಮ ಚಾನಲ್ಗೆ. ಮತ್ತು ಅವರು ಬೃಂದಾರಾಮ್ ಅವ್ರು ಮಾತಾಡ್ತಾರೆ, ವೆಯ್ಟ್ ಮಾಡಿ. ಮತ್ತು ಊಟ ಮಾಡೋದೆಲ್ಲ ಐತೆ, ಕಡೆ ತನಕ ನೋಡಿ ವೀಡಿಯೋನ. ಹಾಯ್ ಮೇಡಮ್, ನಮಸ್ತೆ. ಹಾಯ್ ಮಾಡಿ ಮೇಡಮ್, ನಮಸ್ತೆ. ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ, ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು. ಊಟ ಬೇಯಿಸಬೇಕು. ನಮ್ಮೂರಿನ ನಾಗರಾಜ್ ಅಂತೇಳಿ ಅವರು ಪ್ರತಿ ವರ್ಷ ಅವರೇ ಅಡುಗೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ತಂದು ಕೊಟ್ಟು ಅವರೇ ಕೈಯಿಂದ ಬಡಿಸಿ ಇದು ಮಾಡ್ತಾರೆ. ಹೊಟ್ಟೆಯಿಂದ ಊಟ ಮಾಡ್ಕೊಂಡೋಗಿ. ನಮಗಂತೂ ಹೊಟ್ಟೆ ಹಸಿವಿಟ್ಕೊಂಡ್ಬಿಟ್ಟೈತೆ. ಯಾವಾಗ ವೀಡಿಯೋ ಕಟ್ ಮಾಡಿ ಬೇಗ ಊಟ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಯಾರು ಸೈಡ್ಗೆ ಹೋಗಲ್ಲ. ನಾನು ಸ್ವಲ್ಪ ಹೊಟ್ಟೆ ತುಂಬ చెప్పు నువ్వు అక్షర నువ్వు ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಕೊಂಡಯ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ಊಟ ಮಾಡಿ. ಬನ್ನಿ ಊಟ ಮಾಡೋಣ. ನಾನು ಸ್ನೇಹಿತರೆ ಎಲ್ಲ ಊಟ ಮಾಡ ಬನ್ನಿ, ಎಲ್ಲ ಸ್ನೇಹಿತರೆ ಊಟ ಮಾಡೋಣ ನೋಡಿ. ಮಕ್ಕಳಿಗೆ ಊಟ ಆಗ್ತಾ ಇರೋದು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ. ಎಲ್ಲ ಮುಗೀತು, ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಇವಾಗ ಊಟ ಮಾಡೋಕ್ಕೆ ಎಲ್ಲ ಕೂತ್ಕೊಂಡಿದ್ದಾರೆ. ನನಗೆ ಸ್ವಲ್ಪ ಕಪ್ಪು ಕೇಸರಿ ಬಾತ್. ಪ್ರಭಾವತಿ ಸ್ವಲ್ಪ ಕಡಿಮೆ ತಿನ್ನು. ಇದು ಕಡಿಮೆ ತಿನ್ನಮ್ಮ. ಏನಮ್ಮ ಊಟ?
మళ్ళా నువ్వు అట్లా శిల్పా ದೇವಾ ಒಂದು ಲೈಕ್ ದೇವರಾಜ್ ಆನು ಬಿರ್ನಾ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹೇಳ್ಬಿಡು ಒಂದ್ಸತಿ ಹೇಳು ನಾಚಿಕೆ ಎಲ್ರಿಗೂ ಬಾಯ್ 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 ಬಾಯ್. ಸ್ನೇಹಿತರೆ ಬನ್ನಿ, ಪಲಾವ್ ಕೇಸರಿ ಬಾತು ಎಲ್ಲ ತಿನ್ನೋಣ. ಎಲ್ರಿಗೂ ಬಾಯ್ ಬಾಯ್ ಹೇಳುತ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಾಯ್ ಹೇಳ್ತಾ ಎಲ್ಲ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಎಲ್ರಿಗೂ.